ನಮಸ್ಕಾರ ಎಲ್ರಿಗೂ. ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಆಶಾ. ಐ ಆಮ್ ಅ ವ್ಲಾಗರ್ ಫ್ರಮ್ ಬ್ಯೂಟಿಫುಲ್ ಮಲ್ನಾಡ್ ವಿಲೇಜ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನಲ್ಲಿ ರೂಢಿಯಲ್ಲಿರುವಂತಹ ಒಂದು ಅದ್ಭುತ ಹಬ್ಬದ ಬಗ್ಗೆ ನೋಡೋಣ ಬನ್ನಿ. ನಮ್ಮ ಮಲೆನಾಡಿಗರು ಮತ್ತು ನಿಸರ್ಗದ ನಡುವೆ ಅವಿನಾಭಾವ ಸಂಬಂಧವಿದೆ. ನಿಸರ್ಗವೇ ಹಳ್ಳಿಗಳ ಜೀವನದ ಆಧಾರವಾಗಿರೋದ್ರಿಂದ ನಿಸರ್ಗವನ್ನು ದೇವರ ರೂಪದಲ್ಲಿ ಆರಾಧಿಸ್ತಾರೆ. ಇದಕ್ಕೆ ಸಾಕ್ಷಿ ಅನ್ನೋದಾದರೆ ನಾವು ಆರಾಧಿಸುವಂತಹ ದೇವರುಗಳು ನಮ್ಮ ನಿಸರ್ಗದ ಮಧ್ಯೆ ಇರುವಂತಹ ಬನಗಳಲ್ಲಿರುವಂತಹ ದೇವರುಗಳ ಪೂಜೆಗಳಿರ್ಬೋದು ಅಥವಾ ಮರಗಳ ಪೂಜೆಯನ್ನು ಮಾಡುವುದು ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಅದರಂತೆ ಇಲ್ಲಿನ ಕೃಷಿ ಮಳೆಯನ್ನೇ ಆಧರಿಸಿರೋದ್ರಿಂದ ಮಳೆಗೂ ಸಹ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಿ ಮಳೆಯ ಆರಾಧನೆ ಕೂಡ ಮಾಡಲಾಗತ್ತೆ. ಅಂತಹ ಹಬ್ಬಗಳೇ ಅಂದರೆ ನಿಸರ್ಗದ ಮಧ್ಯೆ ಗ್ರಾಮ ದೇವರುಗಳ ಪೂಜೆ, ಮಳೆಗಾಗಿ ಪ್ರಾರ್ಥಿಸುವಂತಹ ಹಬ್ಬವೇ ಆರಿದ್ರ ಮಳೆ ಹಬ್ಬ. ಅಂದರೆ ಆರ್ದ್ರ ಮಳೆ ನಕ್ಷತ್ರದಲ್ಲಿ ಈ ಹಬ್ಬ ಮಾಡುವುದರಿಂದ ಆರಿದ್ರ ಮಳೆ ಅಂತ ಕರೆಯಲಾಗುತ್ತೆ. ಆರ್ದ್ರ ಎಂದರೆ ತೇವ ಅಥವಾ ನೀರಿನಿಂದ ತುಂಬಿದ ಅಂತ ಅರ್ಥ, ನಮಗೆಲ್ರಿಗೂ ಗೊತ್ತಿದೆ. ನಮ್ಮ ಮಲೆನಾಡಿನಲ್ಲಿ ಕೃಷಿ ಕೆಲಸ ಆರಂಭವಾಗುವುದೇ ಈ ಮಳೆಯ ನಂತರ. ಇಲ್ಲಿ ಕೃಷಿ ಸಂಪೂರ್ಣವಾಗಿ ಮಳೆಯನ್ನೇ ಆಧರಿಸಿದೆ. ಈ ಹಬ್ಬದ ಮೂಲಕ ಕೃಷಿ ಚಟುವಟಿಕೆಗಳಿಗೆ ಶುಭಾರಂಭವನ್ನು ಮಾಡಲಾಗುತ್ತೆ. ಉತ್ತಮ ಬೆಳೆಗಳಿರ್ಬೋದು, ಫಸಲನ್ನು ಬೇಡಿ ಸಾಮೂಹಿಕವಾಗಿ ವಿವಿಧ ಸಮುದಾಯದವರು ಸೇರಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಮ್ಮ ಮಲೆನಾಡಿನ ಪ್ರಮುಖ ಭಾಗಗಳಾದ ಸಿದ್ದಾಪುರ, ಸಿರ್ಸಿ, ಸಾಗರ, ಸೊರಬ ಮುಂತಾದ ಪ್ರದೇಶಗಳಲ್ಲಿ ವರ್ಣ ಅಥವಾ ಮಳೆ ದೇವರನ್ನು ಮತ್ತು ಅಲ್ಲಿಯ ಸ್ಥಳೀಯ ದೇವರುಗಳನ್ನು, ಅಂದರೆ ಪ್ರಾಚೀನ ಕಾಲದಿಂದಲೂ ಒಂದು ನಿಸರ್ಗದ ಮಧ್ಯೆ ವಾಸವಾಗಿರುವಂತಹ ಬನಗಳಲ್ಲಿರುವಂತಹ ಮರದಲ್ಲಿ ವಾಸವಾಗಿದೆ ದೇವರು ಅಂತ ಅಂದ್ಕೊಂಡು, ಅಥವಾ ಹುತ್ತದ ಮುಂದೆ ವಾಸವಾಗಿರುವಂತಹ ದೇವರು ಅಂದರೆ ಬೀರಪ್ಪ ಇರ್ಬೋದು, ಮೈಲಮ್ಮ ಇರ್ಬೋದು, ನಾವಿಲ್ಲಿ ನೋಡ್ತಾ ಇರ್ಬೋದು. ಇನ್ನು ಅನೇಕ ಬೀರೇಶ್ವರ ಅಥವಾ ಕುಮಾರ ರಾಮ ಅಥವಾ ಮೈಲಮ್ಮ, ಭೂತಪ್ಪ ಸ್ಥಳೀಯ ದೇವರುಗಳನ್ನು ನೆನೆದು ಪೂಜೆಗಳನ್ನು ಮಾಡಲಾಗತ್ತೆ. ಹಾಗಾದರೆ ಮಲೆನಾಡಿನಲ್ಲಿ ಈ ಹಬ್ಬದ ಆಚರಣೆ ಹೇಗಿರುತ್ತೆ ಅಂತ ನೋಡೋದಾದರೆ, ಇಲ್ಲಿ ಸ್ಥಳೀಯ ದೇವರುಗಳನ್ನು ಪೂಜೆ ಮಾಡೋದರಿಂದ ಈ ಆರಿದ್ರ ಮಳೆಯಲ್ಲಿ ಹಬ್ಬಗಳು ನಿಗದಿಯಾದ ದಿನದಂದು ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿ ಈ ಸ್ಥಳೀಯ ದೇವರುಗಳ ಪೂಜೆಗೆ ಎಲ್ಲರೂ ಕೂಡ ಹೋಗ್ತಾರೆ. ಈ ರೀತಿ ನಾವಿಲ್ಲಿ ನೋಡ್ತಾ ಇರ್ಬೋದು. ಇದು ಸ್ಥಳೀಯ ದೇವರುಗಳ ಪೂಜೆ. ಪ್ರಕೃತಿಯ ಮಡಿಲಿನಲ್ಲಿ ಇರುವಂತಹ ಒಂದು ದೇವರಿದು. ಸುತ್ತಮುತ್ತ ಕೃಷಿಗೆ ಕೆಲಸಗಳಂದರೆ ಗದ್ದೆಗಳಿರ್ಬೋದು, ತೋಟಗಳೆಲ್ಲ ಇರುತ್ತೆ. ಈ ರೀತಿ ಉತ್ತಮವಾದಂತಹ ಬೆಳೆ ಬರಲಿ, ಫಸಲು ಬರಲಿ ಎಂದು ಕೃಷಿ ಕೆಲಸವನ್ನು ಶುಭಾರಂಭ ಮಾಡುವುದರ ಮುನ್ನ ಸ್ಥಳೀಯ ದೇವರುಗಳಿಗೆ ಮಳೆಗೆ ಪೂಜೆಯನ್ನು ಮಾಡುವಂತಹ ಪದ್ಧತಿಗೆ ಆರಿದ್ರ ಮಳೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಇದರಲ್ಲಿ ಏನಿರುತ್ತೆ, ಇದಕ್ಕೆ ಬಿಂಗಿ ಅಂತ ಕರೀತಾರೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಆರಿದ್ರ ಮಳೆ ಹಬ್ಬ ಇದರಲ್ಲಿ ವಿಶೇಷ ಅಡುಗೆ ಅಂತಂದರೆ ನಾನ್ ವೆಜ್ ಆಗಿರುತ್ತೆ. ಅಂದರೆ ನಾನು ಹಣ್ಗಡ್ಬಿನ ಹಬ್ಬದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದು ಮನೆ ದೇವರ ಪೂಜೆ, ಅಲ್ಲಿ ನಾನ್ ವೆಜ್ ಇರೋದಿಲ್ಲ. ಬಟ್ ಈ ಆರಿದ್ರ ಮಳೆಯ ಪ್ರಮುಖ ಆಹಾರವೇ ಕಡುಬು, ಅಕ್ಕಿ ಕಡುಬು ಅಥವಾ ಕೊಟ್ಟೆ ಕಡುಬು ಅಂತ ಹೇಳಲಾಗುತ್ತೆ. ಇದು ಅಕ್ಕಿ ಹಿಟ್ಟು ಮತ್ತು ಗಂಜಿಯನ್ನು ಮಾಡಿಕೊಂಡು ಮಾಡುವಂತಹ ಕಡುಬು. ಇದು ಕಂಪಲ್ಸರಿ ಆರಿದ್ರ ಮಳೆಯಲ್ಲಿ ಮಾಡಲಾಗತ್ತೆ. ಅದೇ ರೀತಿ ಕಡುಬನ್ನು ಮಾಡೋದಿಲ್ಲ ಅನ್ನೋರು ಈ ಕೋಳಿ ಕಜ್ಜಾಯವನ್ನು ಕೂಡ ಮಾಡಲಾಗತ್ತೆ. ಇದು ನಮ್ಮ ಮಲೆನಾಡಿನ ಸ್ಪೆಷಲ್ ಹೊಸಕರೆ ಕಜ್ಜಾಯ ಅಂತಲೇ ಹೇಳ್ತಾರೆ, ಕೋಳಿ ಕಜ್ಜಾಯ. ಇದು ಮಟನ್ ಮತ್ತು ಚಿಕನ್ ಸಾಂಬಾರು ಆದಾಗ ಕಂಪಲ್ಸರಿ ಮಾಡ್ತಾರೆ. ಬಟ್ ಈ ಹಬ್ಬದಲ್ಲೂ ಕೆಲವೊಂದು ಕಡೆ ಈ ಕಜ್ಜಾಯವನ್ನು ಮಾಡ್ತಾರೆ. ಬಟ್ ಕಂಪಲ್ಸರಿ ಮಾಡುವಂಥದ್ದು ಅಂದರೆ ಕಡುಬಾಗಿರುತ್ತೆ. ಮತ್ತು ಅದೇ ರೀತಿ ಅಡುಗೆ ಮನೆ ಮಂದಿ ಎಲ್ಲ ಸೇರಿ ಅಡುಗೆಯನ್ನು ಮಾಡ್ತಾರೆ. ಬಟ್ ನೆಂಟರನ್ನು ಅಥವಾ ಸಂಬಂಧಿಕರನ್ನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕರೆದಾಗ ಮನೆ ಮಂದಿಗೆ ಎಲ್ಲರಿಗೂ ಕೂಡ ಅಡುಗೆ ಮಾಡೋಕ್ಕೆ ಕಷ್ಟ ಆದಾಗ ಅಡುಗೆ ಮಾಡುವವರನ್ನು ಕೂಡ ಬರಲಿಕ್ಕೆ ಹೇಳ್ತಾರೆ. ಈ ರೀತಿ ಮತ್ತು ಈ ಹಬ್ಬದಲ್ಲಿ ಹರಕೆಯನ್ನು ಮಾಡ್ಕೊಂಡಿರ್ತಾರೆ. ಈಗ ಉದಾಹರಣೆಗೆ ಕೃಷಿಯಲ್ಲಿ ಕೆಲಸ ಮಾಡುವಾಗ ಅಥವಾ ಏನಾದರೂ ತೊಂದರೆ ಆಯಿತು ಅಂತಂದರೆ, ಅಥವಾ ಹುಳುಗಳ ಬಾಧೆ ಜಾಸ್ತಿ ಆಯಿತು, ಅಥವಾ ಇನ್ನಿತರ ಯಾವುದೇ ಒಂದು ಕೀಟಗಳಿರ್ಬೋದು, ಅಥವಾ ಕಾಡು ಪ್ರಾಣಿಗಳ ದಾಳಿ ಈ ರೀತಿ ಇದ್ದಾಗ ಹರಕೆಯನ್ನು ಮಾಡಿಕೊಂಡು ಗ್ರಾಮ ದೇವರುಗಳಿಗೆ ಅಥವಾ ಸ್ಥಳೀಯ ದೇವರುಗಳಿಗೆ ಕುರಿ ಮತ್ತು ಕೋಳಿಯನ್ನು ಕೊಡಲಾಗತ್ತೆ ಅಂತ ಹರಕೆಯನ್ನು ಮಾಡ್ಕೊಂಡಿರ್ತಾರೆ. ಆ ಹರಕೆಯನ್ನು ಇಂತಹ ಹಬ್ಬಗಳಲ್ಲೇ ತೀರಿಸಲಾಗತ್ತೆ. ಅದು ಕೂಡ ಆ ಒಂದು ಅಥವಾ ಊರಲ್ಲಿ ಕುರಿ ಅಥವಾ ಇನ್ನಿತರ ಹರಕೆಯನ್ನು ದೇವರಿಗೆ ಅರ್ಪಿಸಿದಾಗ ಅದನ್ನು ತಗೊಂಡು ಬಂದು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿನ್ನಲಾಗತ್ತೆ. ಈ ರೀತಿ ಮಳೆಯ ಪೂಜೆ ಮತ್ತು ಪ್ರಕೃತಿಯ ಆರಾಧನೆಯ ಮೂಲಕ ಪ್ರಕೃತಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಹಬ್ಬವೇ ಆರಿದ್ರ ಮಳೆ ಹಬ್ಬ. ಇದಾದಮೇಲೆ ಇಲ್ಲಿ ಹೆಚ್ಚಿನದಾಗಿ ಹತ್ತಿರದ ಸಂಬಂಧಿಕರ ಮನೆ ಆದರೆ ಮನೆ ಮಂದಿಯೆಲ್ಲ ಹೋಗ್ತಾರೆ. ಬಟ್ ಸ್ವಲ್ಪ ದೂರದ ಸಂಬಂಧಿಕರಾದರೆ ಮನೆ ಎಲ್ಲರೂ ಹೋಗೋದಿಲ್ಲ. ಮನೆಯಲ್ಲಿರುವಂತಹ ಗಂಡಸರು ಮಾತ್ರ ಈ ಹಬ್ಬಕ್ಕೆ ಹೋಗ್ತಾರೆ. ಹಾಗಿದ್ದಾಗ ಮನೆಯಲ್ಲಿ ಬರದೇ ಇರೋರಿಗೋಸ್ಕರ ಈ ರೀತಿ ಕೊಟ್ಕೊಳಿಸುವಂತಹ ರೂಢಿ ಕೂಡ ನಮ್ಮ ಅಂದರೆ ಕಡುಬು ಇರ್ಬೋದು, ಗೀ ರೈಸ್ ಇರ್ಬೋದು, ಚಿಕನ್
ಚಿಕನ್ ಮಟನ್ ಏನು ಕಬಾಬ್ ಏನು ಮಾಡಿರ್ತಾರಲ್ಲ ಅದನ್ನೆಲ್ಲ ಅವರಿಗೂ ಕೂಡ ಕೊಡುವಂತಹ ಸಂಪ್ರದಾಯ ಇದೆ. ಅವ್ರ ಮನೆ ಹಬ್ಬಕ್ಕೆ ಹೋದಾಗ ಅಲ್ಲೂ ಕೂಡ ಮತ್ತೆ ಇದನ್ನು ಕೊಡುವಂಥ ಸಂಪ್ರದಾಯ ಕೂಡ ಇದೆ. ಒಂದು ತುಂಬ ಸುಂದರವಾದಂತಹ ಸಂಪ್ರದಾಯ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಆರಿದ್ರ ಮಳೆ ಹಬ್ಬದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಮಲೆನಾಡಿನ ವಿಶಿಷ್ಟ ಮತ್ತು ಅದ್ಭುತ ಸಂಪ್ರದಾಯಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಆರಿದ್ರ ಮಳೆ ಹಬ್ಬದ ನಂತರ ಮಾಡಲಾಗುವಂತಹ ಅಥವಾ ಸಂಭ್ರಮಿಸುವಂತಹ ಬಿಂಗಿಯ ಕುರಿತು ವಿಡಿಯೋದೊಂದಿಗೆ ಬರ್ತೀನಿ. ಇಲ್ಲಿಯವರೆಗೂ ವಿಡಿಯೋನ ನೋಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.